السلام عليكم ورحمة الله وبركاته. بسم الله الرحمن الرحيم. الحمد لله رب العالمين، الصلاة والسلام على سيد المرسلين وعلى آله وأصحابه الفائزين، أما بعد، فأعوذ بالله من الشيطان الرجيم. بسم الله الرحمن الرحيم. لقد جاءكم رسول من أنفسكم عزيز عليه ما عنتم حريص عليكم بالمؤمنين رؤوف رحيم. صدق الله العظيم. الصلاة والسلام عليك يا سيدي يا رسول الله، خذ بيدي قلت حيلتي أدركني. ವೇದಿಕೆಯಲ್ಲಿರುವ ಅತ್ಯಂತ ಗೌರವಾನ್ವಿತ ಉಲಮಾಗಳೇ, ಉಮರ ಗಣ್ಯರೇ, ಕರ್ನಾಟಕ ಮುಸ್ಲಿಂ ಜಮಾಅತ್, ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ ಫೆಡರೇಷನ್, ಸುನ್ನಿ ಸಂಘ ಕುಟುಂಬದ ಜಿಲ್ಲಾ ನಾಯಕರೇ, ಕಾರ್ಯಕರ್ತರೇ, ಮುತಅಲ್ಲಿಮುಗಳೇ, ವಿಶ್ವಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ 1501ನೇ ಜನ್ಮದಿನಾಚರಣೆಯನ್ನು ಪ್ರಪಂಚದಾದ್ಯಂತವಿರುವ ಮುಸಲ್ಮಾನರು ಅತ್ಯಂತ ಸಂಭ್ರಮ ಸಡಗರದಿಂದ, ಉತ್ಸಾಹ ಹುಮ್ಮಸ್ಸಿನಿಂದ, ಆಹ್ಲಾದದಿಂದ ಆಚರಣೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುನ್ನಿ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಮಂಗಳೂರು ಮಹಾನಗರದ ಜ್ಯೋತಿ ವೃತ್ತದಿಂದ ಆರಂಭಿಸಿ ಕ್ಲಾಕ್ ಟವರ್ ವರೆಗೆ ವಿಶಾಲವಾಗಿ ಸಾಗಿ ಬಂದ ಅತ್ಯಂತ ಆಕರ್ಷಣೀಯವಾದ ರ್ಯಾಲಿಯ ಸಮಾರೋಪ ಸಮಾರಂಭದಲ್ಲಾಗಿದೆ ನಾವೆಲ್ಲರೂ ಕೂಡ ಒಟ್ಟು ಸೇರಿರುವುದು. ಈ ರ್ಯಾಲಿಯ ಉದ್ದಗಲಕ್ಕೂ ಕೂಡ ನೀವು ಕಂಡಿರಬಹುದು, ಶುಭ್ರ ವಸ್ತ್ರ, ಶ್ವೇತ ವಸ್ತ್ರಧಾರಿಗಳಾದ ಶಿಸ್ತುಬದ್ಧರಾದ ನಮ್ಮ ಕಾರ್ಯಕರ್ತರು ಈ ತ್ರಿವರ್ಣ ಪತಾಕೆಯನ್ನು ಕೈಯಲ್ಲಿ ಹಿಡಿದುಕೊಂಡು, ಮುಷ್ಟಿ ಹಿಡಿದ ಕೈಗಳನ್ನು ಮೇಲಕ್ಕೆತ್ತಿಕೊಂಡು ಅವರು ಮಾಡಿದ ಘೋಷಣೆಗಳು, ಅವರು ಹೇಳಿದಂತಹ ಮಾತುಗಳು ನೀವೆಲ್ಲರೂ ಕೂಡ ಕೇಳಿರಬಹುದು. ಮನುಷ್ಯ ಮನಸ್ಸುಗಳನ್ನು ಪೋಣಿಸುವ, ಭಾತೃತ್ವದ ಭಾವೈಕ್ಯತೆಯ ಬಂಧವನ್ನು ಭದ್ರಪಡಿಸುವ, ಶಾಂತಿಯ, ಪ್ರೀತಿಯ, ಸೌಹಾರ್ದತೆಯ, ಕರುಣೆಯ, ಸಾಮರಸ್ಯದ, ಸಮಾನತೆಯ ಸಂದೇಶಗಳನ್ನು ಎತ್ತಿಕೊಂಡಾಗಿದೆ. ಇಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಈ ಉದ್ದಗಲಕ್ಕೂ ಸಂಚರಿಸಿಕೊಂಡು ಹಾದು ಬಂದಿರುವುದು. ಮನುಷ್ಯ ಮನಸ್ಸುಗಳೆಡೆಯಲ್ಲಿ ಛಿದ್ರತೆಯ ವಿಷ ಬೀಜವನ್ನು ಬಿತ್ತುವ, ಅನ್ಯಾಯ ಅಕ್ರಮಗಳಿಗೆ ಆಸ್ಪದವನ್ನು ಕೊಡುವ, ಮನುಷ್ಯ ಮನಸ್ಸುಗಳೆಡೆಯಲ್ಲಿ ಬಿರುಕನ್ನು ಸೃಷ್ಟಿಸುವ ಒಂದು ಮಾತುಗಳು, ಒಂದು ಘೋಷಣೆಗಳು, ಒಂದೇ ಒಂದು ಪದಗಳು ನಮ್ಮ ಒಬ್ಬನೇ ಒಬ್ಬ ಕಾರ್ಯಕರ್ತನ ನಾಲಿಗೆಯಿಂದ ನಾವು ಕೇಳಿಲ್ಲ. ಇದಕ್ಕಿರುವ ಕಾರಣ 1400 ವರ್ಷಗಳ ಹಿಂದೆ ವಿಶ್ವಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ನಾಡಿಗೆ ನೀಡಿದ ಸಂದೇಶಗಳಾಗಿವೆ. ಮನುಷ್ಯ ಮನಸ್ಸುಗಳನ್ನು ಪೋಣಿಸಲು, ಶಾಂತಿ ಸೌಹಾರ್ದತೆಯ ತಳಹದಿಯಲ್ಲಿ ಈ ನಾಡನ್ನು ಕಟ್ಟಿ ಬೆಳೆಸಲು, ಪವಿತ್ರವಾದ ಒಂದು ಸಮಾಜವನ್ನು ಇಲ್ಲಿ ಸೃಷ್ಟಿ ಮಾಡಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ನಾಡಿನಲ್ಲಿ ಘೋಷಣೆ ಮಾಡಿದರು. ಸಹಚರರಾದ ತನ್ನ ಶಿಷ್ಯಂದಿರಿಗೆ ಕಳಿಸಿಕೊಟ್ಟರು. ಆ ಸುಹಾಬಿಗಳ ಮೂಲಕ, ತಾಬಿഈನ್ಗಳ ಮೂಲಕ, ಆ ಪೂರ್ವಿಕ ಪರಂಪರೆಗಳ ಮೂಲಕ ಹಾದು ಬಂದು ಅವರ ಶಿಷ್ಯ ಪರಂಪರೆಯಲ್ಲಿ ನಾವು ಬದುಕುತ್ತಿರುವುದರಿಂದ ನಮ್ಮಲ್ಲಿ ಯಾವತ್ತೂ ಕೂಡ ಸಮಾಜವನ್ನು ಇಕ್ಕಟ್ಟಿಗೆ ತೊಲಗಿಸುವ, ದೇಶಕ್ಕೆ ಕಂಟಕವಾಗುವ ಒಂದು ಮಾತುಗಳು, ಒಂದು ಘೋಷಣೆಗಳು ಈ ತನಕ ನಾವು ಕೇಳಿಲ್ಲ, ಈ ತನಕ ನಮ್ಮಲ್ಲಿ ಕೇಳಲು ಸಾಧ್ಯವಾಗಿಲ್ಲ. ನಮ್ಮ ಸಂಘಟನಾ ಪಾರಂಪರ್ಯಕ್ಕೆ ಇವತ್ತು ಸಹಸ್ರಮಾನಗಳು ಅಥವಾ 100 ವರ್ಷಗಳು ಪೂರ್ತಿಗೊಳ್ಳುತ್ತಾ ಇದೆ. ನಮ್ಮ ಸಂಘಟನೆಗಳು ಈ ನಾಡಿನಲ್ಲಿ 100 ವರ್ಷಗಳಿಂದ ಅತ್ಯಂತ ಸುಂದರವಾಗಿ ಕಾರ್ಯಾಚರಣೆ ಮಾಡಿದೆ. ಅನ್ಯಾಯಗಳಲ್ಲಿ, ಅಕ್ರಮಗಳಲ್ಲಿ, ಜಾತಿವಾದಗಳಲ್ಲಿ, ಬೀಚಿವಾದಗಳಲ್ಲಿ, ಉಗ್ರವಾದಗಳಲ್ಲಿ,
ಶಂಕಾಸ್ಪದವಾದ ರೀತಿಯಲ್ಲೂ ಕೂಡ ಒಬ್ಬನೇ ಒಬ್ಬ ಕಾರ್ಯಕರ್ತನನ್ನು ಹಿಡಿಯಲು ಈ ತನಕ ಈ ನಾಡಿನಲ್ಲಿ ಯಾರಿಗೂ ಕೂಡ ಸಾಧ್ಯವಾಗಿಲ್ಲ. ಆ ರೀತಿಯಲ್ಲಿ ಈ ಸಮಾಜವನ್ನು, ಈ ಸಮುದಾಯವನ್ನು ಕಟ್ಟಿ ಬೆಳೆಸಲು ನಮ್ಮ ಸುನ್ನಿ ಸಂಘ ಕುಟುಂಬಕ್ಕೆ ಸಾಧ್ಯವಾಗಿದೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1400 ವರ್ಷಗಳ ಬಳಿಕವೂ ಕೂಡ ಈ ಜಗತ್ತಿನಲ್ಲಿ ಜೀವಂತವಾಗಿದ್ದಾರೆ. ಆಂಗ್ಲ ಭಾಷೆಯಲ್ಲೊಂದು ಗಾದೆ ಇದೆ, ಹೀರೋಸ್ ಗೆಟ್ ರಿಮೆಂಬರ್ಡ್. ಇಲ್ಲಿ ಸಾಧನೆ ಮಾಡುವವರು ಯಾವತ್ತೂ ಕೂಡ ನೆನಪಲ್ಲಿಟ್ಟುಕೊಳ್ಳುತ್ತಾರೆ, ಅವರು ನೆನಪಿನಲ್ಲಿ ಉಳಿಯುತ್ತಾರೆ. ಆದರೆ ಬಟ್ ಲೆಜೆಂಡ್ಸ್ ನೆವರ್ ಡೇ. ಇಲ್ಲಿ ಇತಿಹಾಸ ಬರೆಯುವವರು ಅವರು ಯಾವತ್ತೂ ಕೂಡ ಸಾಯುವುದಿಲ್ಲ, ಮರಣವಿಲ್ಲ. ಅವರು ಜಗತ್ತಿನ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಜೀವಂತವಾಗಿರುತ್ತಾರೆ. ಅಲಾ ಹಜರತ್ ಅಹ್ಮದ್ ರಜಾ ಖಾನ್ ರವರು ಬರೆದಿರುವಂತೆ, ತು ಜಿಂದಾ ಹೈ ವಲ್ಲಾಹ್, ತು ಜಿಂದಾ ಹೈ ವಲ್ಲಾಹ್, ತು ಜಿಂದಾ ಹೈ ವಲ್ಲಾಹ್, ತು ಜಿಂದಾ ಹೈ ವಲ್ಲಾಹ್, ಮೇರೆ ಜಶ್ನ್ ಆಲಂ ಸೆ ಚುಪ್ ಜಾನೆ ವಾಲೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವತ್ತು ಕೂಡ ಮದೀನಾದಲ್ಲಿ ಜೀವಂತವಾಗಿ ನಿಂತುಕೊಂಡು ಇಡೀ ಜಗತ್ತನ್ನು ವೀಕ್ಷಿಸುತ್ತಾ ನಿಯಂತ್ರಿಸುತ್ತಿದ್ದಾರೆ. ಜಗತ್ತಿನ ಕೋಟ್ಯಾಂತರ ಮುಸ್ಲಿಂ ಮನಸ್ಸುಗಳಲ್ಲಿ, ಮನುಷ್ಯ ಮನಸ್ಸುಗಳಲ್ಲಿ ಹೃದಯ ಬಡಿತವಾಗಿ, ನಾಡಿ ಮಿಡಿತವಾಗಿ, ಮನದ ತುಡಿತವಾಗಿ ಅವರು ಜಗತ್ತಿನಲ್ಲಿ ಇವತ್ತು ಕೂಡ ಜೀವಂತವಾಗಿದ್ದಾರೆ. ಅವರ ಸಂದೇಶಗಳು ಜೀವಂತವಾಗಿದೆ, ಅವರ ಘೋಷಣೆಗಳು ಜೀವಂತವಾಗಿದೆ, ಅವರ ನಡನುಡಿಗಳು ಜೀವಂತವಾಗಿದೆ, ಅವರ ಆದರ್ಶಗಳು ಜೀವಂತವಾಗಿದೆ, ಅವರ ಸಿದ್ಧಾಂತಗಳು ಜೀವಂತವಾಗಿದೆ. ಅದೆಲ್ಲವೂ ಕೂಡ ಈ ಜಗತ್ತಿನಲ್ಲಿ ಇವತ್ತು ನಿತ್ಯ ನೂತನವಾಗಿ ನಮ್ಮ ಮುಂದೆ ಇದೆ ಎಂಬುದನ್ನು ನಾವು ಕಲಿಯಬೇಕು. ಈ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವರ ಬಗ್ಗೆ ನಮಗೆ ತಿಳಿಯಬೇಕಾದರೆ 6ನೇ ಶತಮಾನವನ್ನೊಮ್ಮೆ ನಾವು ಕಲಿಯಬೇಕಾಗಿದೆ. ಈ ಮುಹಮ್ಮದ್ ಪೈಗಂಬರ್ ಅವರ ತಿಂಗಳು, ಅವರನ್ನು ಕಲಿಯಲು, ಅವರನ್ನು ಅರಿಯಲು, ಅವರನ್ನು ತಿಳಿಯಲು, ಅವರ ಬಗ್ಗೆ ಓದಲು ನಾವೆಲ್ಲರೂ ಕೂಡ ಸಮಯವನ್ನು ಖರ್ಚು ಮಾಡಬೇಕು. 6ನೇ ಶತಮಾನ ಹುಟ್ಟಿದ್ದು ಹೆಣ್ಣೆಂದರಿತರೆ ಜೀವಂತವಾಗಿ ದಫನ ಮಾಡುತ್ತಿದ್ದ ಕಾಲ. ಮಾತ್ರವಲ್ಲ, ಕರಿ ಬಿಳಿ ಎಂಬ ಅಸ್ಪೃಶ್ಯತಾ ಮನೋಭಾವ ಈ ನಾಡಿನಲ್ಲಿ 6ನೇ ಶತಮಾನದ ಅರೇಬಿಯಾದಲ್ಲಿ ನೆಲವೂರಿತು. ಮನುಷ್ಯರನ್ನು ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುತ್ತಾ ಗುಲಾಮತ್ವದ ಸಂಕೋಲೆಯಲ್ಲಿ ಮನುಷ್ಯರನ್ನು ಬಂಧಿಯಾಗಿಸುತ್ತಿದ್ದ, ಜನಾಂಗೀಯ ನಿಂದನೆಗಳು ನಿರಂತರವಾಗಿ ನಡೆಯುತ್ತಿದ್ದ ಒಂದು ಕಾಲವಾಗಿತ್ತು. ಮಾತ್ರವಲ್ಲ, ಮರಣದ ನಂತರವೂ ಕೂಡ ಮತ್ತೆ ಹೀರಬೇಕೆಂಬ ಮಹದಾಸೆಯಿಂದ ಮಧುರಾಕ್ಷಿಯ ಮರದಡೆಯಲ್ಲಿ ಮರೆಮಾಚಬೇಕೆಂದು ಮೂದಲಿಸುತ್ತಿದ್ದ ಮನುಷ್ಯ ಮಕ್ಕಳ ಮುಂದೆಯಾಗಿದೆ ಮುಹಮ್ಮದ್ ಪೈಗಂಬರ್ ಅವರ ಮಾನವತೆಯ ಸಂದೇಶದ ಆಗಮನ ಎಂದು ನಾವು ಕಲಿಯಬೇಕು. ಉಳಿದಲ್ ಹಬೀಬು ಸಯ್ಯಿದುಲ್ ಮುತಅಬ್ಬಿದು ವನ್ನೂರು ಮಿನ್ ವಜನಾತಿಹಿ ಯತವಕ್ಕದು. ಅನ್ಯಾಯಗಳು, ಅಕ್ರಮಗಳು, ಅನಾಚಾರಗಳು, ಅಶ್ಲೀಲತೆಗಳು, ಅನೈತಿಕತೆಗಳು, ಅಜ್ಞಾನಗಳು, ಅಂಧಕಾರದ ಅಧಮ ಜನತೆಯಿಂದ ಕೆಟ್ಟು ಹೋಗಿದ್ದ ಕಾಲದಲ್ಲಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆಗಮನ. ಅರೇಬಿಯಾದ ನಾಡನ್ನು ಸಂಪೂರ್ಣವಾಗಿ ಬದಲಿಸಿದರು. 6ನೇ ಶತಮಾನದ ಬಗ್ಗೆ ಇತಿಹಾಸಕಾರರು ಬರೆಯುತ್ತಿದ್ದಾರೆ. ವಿಶ್ವ ಪ್ರಸಿದ್ಧ ಇತಿಹಾಸಕಾರನಾದ ವಿಲ್ ಡ್ಯುರಂಟ್ ತನ್ನ ಸ್ಟೋರಿ ಆಫ್ ಸಿವಿಲೈಸೇಷನ್ ಎಂಬ ಪುಸ್ತಕದಲ್ಲಿ ಬರೆಯುತ್ತಾರೆ, ಅಲ್ಲಿ ರಾಜರಿಲ್ಲ, ಅಲ್ಲಿ ಅರಸರಿಲ್ಲ, ಅಲ್ಲಿ ಸರ್ಕಾರಗಳಿಲ್ಲ, ಅಲ್ಲಿ ಪಂಚಾಯತ್ ಕಟ್ಟೆಗಳಿಲ್ಲ, ಅನ್ಯಾಯಗಳು, ಅಕ್ರಮಗಳು, ಅಶ್ಲೀಲತೆಗಳು ಮಾಡುತ್ತಿದ್ದ ಒಂದು ಕಾಲವಾಗಿತ್ತು. ಆ ಕಾಲದಲ್ಲಾಗಿದೆ ಬೆಳಕಿನೊಂದಿಗೆ, ಪ್ರಕಾಶದೊಂದಿಗೆ, ಶಾಂತಿಯ ದೀಪ್ತಿಯೊಂದಿಗೆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6ನೇ ಶತಮಾನದ ಜನತೆಯ ಮುಂದೆ ಬರುತ್ತಿರುವುದು. 40 ವರ್ಷಗಳ ಸ್ಫಟಿಕ ಸುಂದರವಾದ ಸ್ವಭಾವ ಮಹಿಮೆಯಿಂದ ಕೂಡಿದ ಜೀವನ ಶೈಲಿ, 40 ವರ್ಷಗಳ ಬಳಿಕವಿರುವ ಅತ್ಯಂತ ಸುಂದರವಾದ ಮಾರ್ಗದರ್ಶನಗಳು, ಸಂದೇಶಗಳು ಇಡೀ ಅರೇಬಿಯಾವನ್ನು ಬದಲಿಸಿತು ಎಂದು ಚರಿತ್ರೆಯಲ್ಲಿ ನಾವು ಕಾಣುತ್ತೇವೆ. ಅಜ್ಞಾನಗಳಿಂದ, ಅನ್ಯಾಯಗಳಿಂದ ತುಂಬಿ ತುಳುಕಿದ್ದ, ಅಂಧಕಾರ ಕವಿದಿದ್ದ ಜನತೆಯ ಮುಂದೆ ಮುಹಮ್ಮದ್ ಪೈಗಂಬರ್ ಅವರ ಮೊಟ್ಟ ಮೊದಲ ಘೋಷಣೆ, ಇಕ್ರಾ, ನೀವು ಓದಿರಿ, ನೀವು ಕಲಿಯಿರಿ, ನೀವು ಸುಜ್ಞಾನಿಗಳಾಗಿರಿ, ನೀವು ವಿಜ್ಞಾನಿಗಳಾಗಿರಿ, ನೀವು ವಿದ್ಯಾವಂತರಾಗಿರಿ. ಅಂಧಕಾರ ಕವಿದಿದ್ದ 6ನೇ ಶತಮಾನದ ಜನತೆಯ ಮುಂದೆ ವಿದ್ಯಾಭ್ಯಾಸ ಕ್ರಾಂತಿಯ ಕಹಳೆಯನ್ನಾಗಿದೆ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಟ್ಟ ಮೊದಲಾಗಿ ಹೇಳುತ್ತಿರುವುದು. ಮಾತ್ರವಲ್ಲ, 6ನೇ ಶತಮಾನದ ಅರೇಬಿಯಾದ ಜನರನ್ನು ಕರೆದುಕೊಂಡು ಪವಿತ್ರ ಕುರ್ಆನ್ ಓದಿಕೊಂಡು ಹೇಳುತ್ತಾರೆ, ಯರ್ಫಇಲ್ಲಾಹು ಅಲ್ಲದೀನ ಆಮನು ಮಿನ್ಕುಂ ವಲ್ಲದೀನ ಊತುಲ್ ಇಲ್ಮ
ದರಜಾತ್, ನಿಮ್ಮಲ್ಲಿ ಅತ್ಯಂತ ಶ್ರೇಷ್ಠರು ವಿದ್ವಾಂಸರು ವಿದ್ಯೆಯುಳ್ಳವರು ಶಿಕ್ಷಣ ಶಾಲೆಗಳಾಗಿದ್ದಾರೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಂತರ ಕೇಳುತ್ತಾರೆ, ವಲ್ ಹಲ್ ಯಸ್ತವಿಲ್ ಲದೀನ ಯಅಲಮೂನ ವಲ್ಲದೀನ ಲಾ ಯಅಲಮೂನ್. ವಿದ್ಯಾವಂತರು ಮತ್ತು ಅವಿದ್ಯಾವಂತರು, ಸುಶಿಕ್ಷಿತರು ಮತ್ತು ಅಶಿಕ್ಷಿತರು ಇಬ್ಬರು ಸಮಾನರೇ? ಸಾಧ್ಯವಿಲ್ಲ ಎಂದು ಹೇಳುತ್ತಾ ಶಿಕ್ಷಣದ ಮಹತ್ವವನ್ನು ಅರಬಿಗಳಾದ ಸ್ವಹಾಬಿಗಳ ಮುಂದೆ, ಅರೇಬಿಯಾದ ಜನರ ಮುಂದೆ ಬಿಚ್ಚಿ ಬಿಚ್ಚಿ ಹೇಳುತ್ತಾ ಈ ನಾಡಿನಲ್ಲಿ ಶಿಕ್ಷಣದ ಕಹಳೆ ಎನ್ನುತ್ತಾರೆ. ಆದ್ದರಿಂದಲೇ ಆಗಿದೆ ಇವತ್ತು ಕೂಡ ವಿಜ್ಞಾನಿಗಳು ಕಂಡುಹಿಡಿಯುತ್ತಿರುವ ಕಂಡುಹಿಡಿತಗಳೆಲ್ಲವೂ ಕೂಡ ಪೂರ್ವಿಕ ಮುಸ್ಲಿಂ ವಿದ್ವಾಂಸರುಗಳು ಬರೆದಿರುವ ಗ್ರಂಥಗಳ ಅವಲಂಬಿತವಾಗಿದೆ. ಇಬ್ನ್ ಸೀನಾ, ಇಬ್ನ್ ಬತೂತಾ, ಅಲ್ ಬರೂಸಿ, ಜಾಬಿರ್ ಇಬ್ನ್ ಹಯ್ಯಾನ್, ಅಲಿ ಅಬ್ಬಾಸ್, ಅಬೂಬಕರ್ ರಾಜಿ ಅಂತಹ ಪೂರ್ವಿಕರಾದ ಮುಸ್ಲಿಂ ವಿದ್ವಾಂಸರುಗಳನ್ನು ಈ ಜಗತ್ತು ಕೊಡಮಾಡಿರುವುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆ ಶಿಕ್ಷಣದ ಮಹತ್ವವನ್ನು ಕಲಿತುಕೊಂಡು ಅವರು ಕಲಿತಿದ್ದೆಂದಾಗಿದೆ. ಕ್ಯಾಸ್ಪಿಯನ್ ಸಮುದ್ರ ತೀರದಲ್ಲಿ ಕೇವಲ ಹೇಡಿ ಹಿಡಿದುಕೊಂಡು ಜೀವನ ಸಾಗಿಸುತ್ತಿದ್ದ ಯುರೋಪಿಯನ್ ಜನತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿಯ ವಿಶಾಲವಾದ ಪ್ರಪಂಚವನ್ನು ತೋರಿಸಿಕೊಟ್ಟಿರುವುದು ಪೂರ್ವಿಕರಾದ ಮುಸ್ಲಿಂ ವಿದ್ವಾಂಸರಾಗಿದ್ದರು ಎಂದು ಚರಿತ್ರೆಯಲ್ಲಿ ನಮಗೆ ಕಾಣಲು ಸಾಧ್ಯವಾಗುತ್ತಾ ಇದೆ. ಮಾತ್ರವಲ್ಲ, ಅರಬಿಗಳ ಮುಂದೆ ಪ್ರವಾದಿವರೆಯರು ಹೇಳುತ್ತಾರೆ, ನೀವು ಮನುಷ್ಯರನ್ನು ಮನುಷ್ಯರಾಗಿ ಕಾಣಬೇಕು, ಕರಿ ಬಿಳಿ ಎಂಬ ಅಸ್ಪೃಶ್ಯತಾ ಮನೋಭಾವವನ್ನು ತೆಗೆದುಹಾಕಬೇಕು, ಗುಲಾಮತ್ವದ ಸಂಕೋಲೆಯಿಂದ ಮನುಷ್ಯರನ್ನು ಬಿಡಿಸಬೇಕು ಎಂಬಿತ್ಯಾದಿ ಸಂದೇಶಗಳಾಗಿವೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6ನೇ ಶತಮಾನದ ಜನರ ಮುಂದೆ ಹೇಳುತ್ತಿರುವುದು. ಅಲ್ಲಿ ಕರಿ ಬಿಳಿ, ಅಲ್ಲಿ ಜನಾಂಗೀಯ ನಿಂದತೆ, ಅಲ್ಲಿ ಅಸ್ಪೃಶ್ಯತೆ ಎಲ್ಲಾ ಕಡೆಗಳಲ್ಲಿ ಕಾಣುತ್ತಿದ್ದ ಒಂದು ಕಾಲವಾಗಿತ್ತು. ಇವತ್ತು ಕೂಡ ಈ ಜಗತ್ತು ಇಷ್ಟೊಂದು ಬೆಳೆದಿರುವಾಗ, ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಜಗತ್ತು ಬೆಳಗುತ್ತಿರುವಾಗ, ಮಂಗಳದ ಅಂಗಳದಲ್ಲಿ ಮನುಷ್ಯ ವಿಸ್ಮಯಗಳನ್ನು ಬರೆಯುತ್ತಿರುವಾಗಲೂ ಕೂಡ ಅಮೆರಿಕಾದಂತಹ ರಾಷ್ಟ್ರಗಳಲ್ಲಿ ದಿನನಿತ್ಯ ನಾವು ದೃಶ್ಯ ಶ್ರಾವ್ಯ ಮಾಧ್ಯಮಗಳಲ್ಲಿ ಕೇಳುತ್ತಿದ್ದೇವೆ, ಪರಸ್ಪರ ಜನಾಂಗೀಯ ನಿಂದನೆಗಳು, ಕಪ್ಪು ವರ್ಣರ ಮೇಲೆ ಮಾಡುತ್ತಿರುವ ದಾಳಿಗಳು, ನೀಗ್ರೋ ವಂಶಸ್ಥರ ಮೇಲಾಗುತ್ತಿರುವಂತಹ ದಬ್ಬಾಳಿಕೆಗಳು ಇವತ್ತು ಕೂಡ ನಾವು ಕೇಳುತ್ತಿದ್ದೇವೆ. ಆದರೆ ಇದರ ವಿರುದ್ಧ ಪುಣ್ಯ ಪ್ರವಾದಿ ವರಿಯರು ಪವಿತ್ರ ಕುರ್ಆನಿನ ಆಯತ್ತುಗಳನ್ನು ಹೇಳುತ್ತಾರೆ. ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ذكರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಆರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ನಿಮ್ಮನ್ನು ನಾವು ಕರಿ ಬಿಳಿಯರನ್ನಾಗಿ ಉಚ್ಚ ನೀಚರನ್ನಾಗಿ ವಿಭಜಿಸಿದ್ದು ನೀವು ಹೊಡೆದಾಟ, ಬಡಿದಾಟ, ಗುದ್ದಾಟ, ಪರಕಾಟ, ಪರದಾಟಗಳಿಂದ ಸತ್ತು ಶವವಾಗಬೇಕೆಂಬ ಕಾರಣಕ್ಕೆ ಅಲ್ಲ, ಬದಲಾಗಿ ನೀವು ಪರಸ್ಪರ ಅರಿತುಕೊಂಡು ಬದುಕಬೇಕು. ಅದಕ್ಕಾಗಿ ಇಲ್ಲಿ ಉಚ್ಚ ನೀಚವಿಲ್ಲ, ಇಲ್ಲಿ ಮೇಲ್ಜಾತಿ ಕೀಳ್ಜಾತಿ ಇಲ್ಲ, ಇಲ್ಲಿ ಕರಿ ಬಿಳಿ ಎಂಬ ಅಸ್ಪೃಶ್ಯತೆಯ ಒಂದಿಂಚು ಕೂಡ ಕಾಣಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಮನುಷ್ಯರನ್ನು ಗುಲಾಮತ್ವದ ಸಂಕೋಲೆಯಿಂದ ದೂರ ಮಾಡುತ್ತಾರೆ. ಪ್ರವಾದಿವರಿಯರ ಸಂದೇಶಗಳು ಕೇವಲ ಈ ಗುಲಾಮತ್ವದ ಸಂಕೋಲೆಯಿಂದ ದೂರ ಮಾಡುವುದಕ್ಕೆ ಹೇಳಿದ್ದು ಮಾತ್ರವಲ್ಲ, ಅವರ ಸಂದೇಶಗಳು ಮಾತ್ರವಲ್ಲ, ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ತೋರಿಸುತ್ತಾರೆ. ಇಥಿಯೋಪಿಯಾದ ನಿಗ್ರೋ ಗುಲಾಮರಾಗಿದ್ದ ಉಮಯ್ಯದ್ ಎಂದು ಕರೆಯಲ್ಪಡುವ ಕ್ರೂರಿಯಿಂದ ನಿರಂತರವಾಗಿ ಮರ್ದಿಸಲ್ಪಟ್ಟಿದ್ದ ಮಹಾನರಾದ ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರಿಗೆ ಮದೀನಾ ಮಸ್ಜಿದಿನ ಮುಅಜ್ಜಿನ್ ಎಂಬ ಉನ್ನತವಾದ ಪದವಿಯನ್ನು ಕೊಟ್ಟು ಉನ್ನತವಾದ ಸ್ಥಾನಮಾನಗಳನ್ನು ಕಲ್ಪಿಸುತ್ತಾರೆ. ಸಲ್ಮಾನುಲ್ ಫಾರಿಸಿ ಎಂದು ಕರೆಯಲ್ಪಡುವ ಗುಲಾಮತ್ವದ ಸಂಕೋಲೆಯಲ್ಲಿ ಬಂಧಿಯಾಗಿದ್ದ ವ್ಯಕ್ತಿಯನ್ನು ಹತ್ತಿರ ಕರೆದು ಅವರನ್ನು ಆಲಿಂಗನ ಮಾಡಿಕೊಂಡು ಹೇಳುತ್ತಾರೆ, ಸಲ್ಮಾನುಲ್ ಫಾರಿಸ್ ನನ್ನ ಕುಟುಂಬ ಎಂದು ಹೇಳುತ್ತಾ ಆ ಸಾಮಾಜಿಕ ಗೌರವವನ್ನು ಕೊಟ್ಟು ಮುಹಮ್ಮದ್ ಪೈಗಂಬರ್ ರವರು ದೊಡ್ಡ ಸ್ಥಾನಮಾನವನ್ನು ಕೊಡುತ್ತಾರೆ. ಗುಲಾಮತ್ವದ ಸಂಕೋಲೆಯಲ್ಲಿ ಬಂಧಿಯಾಗಿದ್ದ ಝೈದ್ ಇಬ್ನ್ ಹಾರಿಸಾ ರಲಿಯಲ್ಲಾಹು ಅನ್ಹು ಅವರನ್ನು ಅದರಿಂದ ಬಿಡುಗಡೆ ಮಾಡಿ ಮುಸ್ಲಿಂ ಸೈನ್ಯದ ಕಮಾಂಡರ್ ಚೀಫ್ ಆಗಿ ನಿರ್ಮಿಸಿದ್ದು ನಾವು ಚರಿತ್ರೆಯಲ್ಲಿ ಕಂಡವರಾಗಿದ್ದಾರೆ. ಮಹಾನರಾದ ಅಬೂ ಹದೈಫಾರವರ ಗುಲಾಮರಾಗಿದ್ದ ಸಲೀಂ ಅವರನ್ನು ಮದೀನಾದ ಮಸ್ಜಿದಿನ ಇಮಾಮರಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನೇಮಕ ಮಾಡಿದ್ದು ನಾವು ಚರಿತ್ರೆಯಲ್ಲಿ ಕಂಡವರು. ಅಮ್ಮಾರ್ ಇಬ್ನ್ ಯಾಸಿರ್ ಎಂದು ಕರೆಯಲ್ಪಟ್ಟಿದ್ದ ಗುಲಾಮ ಅವರನ್ನು ಬಿಡುಗಡೆ ಮಾಡಿದ್ದು ಮಾತ್ರವಲ್ಲ, ಹಜರತ್ ಉಮರ್ ಇಬ್ನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರ ಕಾಲದಲ್ಲಿ ಕೂಫಾದ ಗವರ್ನರ್ ಆಗಿ ನೇಮಿಸಿದ್ದು ನಾವು ಚರಿತ್ರೆಯಲ್ಲಿ ಕಂಡವರಾಗಿದ್ದೇವೆ. ಅಬೂ ರಾಫಿ ಎಂದು ಕರೆಯಲ್ಪಟ್ಟಿದ್ದ ಗುಲಾಮರನ್ನು ಬಿಡುಗಡೆ ಮಾಡಿದ್ದು ಮಾತ್ರವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಾರ್ವಜನಿಕ ವಲಯವನ್ನು ನೋಡುವ ಪ್ರೈವೇಟ್
ಸೆಕ್ರೆಟರಿಯಾಗಿ ನೇಮಕ ಮಾಡಿದ್ದು ನಾವು ಚರಿತ್ರೆಯಲ್ಲಿ ಕಂಡವರಾಗಿದ್ದೇವೆ. ಮಾತ್ರವಲ್ಲ, ಸುಫಿಯಾ ಎಂದು ಕರೆಯಲ್ಪಡುವ ಪ್ರವಾದಿ ಪತ್ನಿ ಒಂದು ಕಾಲದಲ್ಲಿ ಗುಲಾಮೆಯಾಗಿದ್ದಳು, ದಾಸಿಯಾಗಿದ್ದಳು. ದಾಸಿಯನ್ನು ಬಿಡುಗಡೆ ಮಾಡಿದ್ದು ಮಾತ್ರವಲ್ಲ, ಸ್ವತಃ ವರಿಸಿಕೊಂಡು ಪತ್ನಿಯಾಗಿ ಸ್ವೀಕರಿಸಿ ಈ ಜಗತ್ತಿನ ಮುಸಲ್ಮಾನರ ತಾಯಿಯಾಗಿ ಉಮ್ಮಹಾತುಲ್ ಮುಅ್ಮಿನೀನ್ ಎಂಬ ಉನ್ನತವಾದ ಪದವಿಯನ್ನು ಕೊಟ್ಟ ಪ್ರವಾದಿ ಈ ಜಗತ್ತಿನಲ್ಲಿ ಸರಿಸಾಟಿ ಇಲ್ಲದ ಮನುಷ್ಯ ಕುಲದ ವಿಮೋಚಕರಾಗಿ ನಿಲ್ಲುತ್ತಾರೆ ಎಂಬುದನ್ನು ನಾವು ಕಲಿಯಬೇಕಾಗಿದೆ. ಇಲ್ಲಿ ಮನುಷ್ಯರು ಬದುಕಲು, ಇಲ್ಲಿ ಮನುಷ್ಯರಿಗೆ ಸ್ಥಾನಮಾನಗಳನ್ನು ನೀಡಲು, ಇಲ್ಲಿ ಮನುಷ್ಯರು ಈ ಜಗತ್ತಿನಲ್ಲಿ ಅತ್ಯಂತ ಸುಂದರವಾಗಿ ಬದುಕಲು ಏನೆಲ್ಲ ಬೇಕೋ ಅದೆಲ್ಲವನ್ನು ಮಾಡಿದ ನಾಯಕರಾಗಿದ್ದರು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮರಣದ ಬಳಿಕವೂ ಕೂಡ ಮದ್ಯ ಹೀರಬೇಕೆಂಬ ಮಹದಾಸೆಯಿಂದ ಈ ಮದ್ಯವನ್ನು ಜೀವನದ ಅವಿಭಾಜ್ಯ ಅಂಗವಾಗಿ ಕಂಡಿದ್ದ ಒಂದು ಸಮೂಹ, ಮದ್ಯದ ಅಮಲಿನಲ್ಲಿ ತೂರಾಡುತ್ತಾ ಬದುಕುತ್ತಿದ್ದ ಸಮೂಹದ ಮುಂದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಇನ್ನಮಲ್ ಖಮ್ರು ವಲ್ ಮೈಸಿರು ವಲ್ ಅನ್ಸಾಬು ವಲ್ ಅಜ್ಲಾಮು ರಿಜ್ಸುಂ ಮಿನ್ ಅಮಲಿ ಶೈತಾನ್. ಮನುಷ್ಯ ಮನಸ್ಸುಗಳಿಗೆ ಮಾರಕವಾದ ಮಾದಕ ದ್ರವ್ಯಗಳು, ಮದ್ಯಗಳು, ಚೂಚಾಟಗಳು ಅನಿಸ್ಲಾಮಿಕವಾಗಿದೆ. ಅದು ಮನುಷ್ಯರನ್ನು ಪಿಶಾಚಿಯನ್ನಾಗಿ ಮಾಡುತ್ತದೆ. ಇವತ್ತು ನೀವು ಕಾಣುತ್ತಿರಬಹುದು, ಈ ಜಗತ್ತು ಎದುರಿಸುತ್ತಿರುವ ಅತ್ಯಂತ ದೊಡ್ಡ ಸಮಸ್ಯೆ ಅದು ಮಾದಕ ದ್ರವ್ಯವಾಗಿದೆ, ಅದು ಡ್ರಗ್ಸ್ ಆಗಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಜಗತ್ತಿನ ಈ ನಾಡಿನ, ಈ ಕರ್ನಾಟಕದ ಅತ್ಯಂತ ದೊಡ್ಡ ಸುಶಿಕ್ಷಿತ ಜಿಲ್ಲೆಯಲ್ಲಿ ನಿಂತುಕೊಂಡು, ಸುಶಿಕ್ಷಿತ ಜಿಲ್ಲೆಯ ಹೃದಯ ಭಾಗದಲ್ಲಿ ನಿಂತುಕೊಂಡು ಹೇಳುತ್ತಿದ್ದೇನೆ, ಶಿಕ್ಷಣದಿಂದ ಈ ನಾಡಿನ ಶಿಕ್ಷಣ ಕಾಶಿ ಎಂದರಿಯಲ್ಪಡುತ್ತಿರುವ ಈ ಕರಾವಳಿ ಕೂಡ ಈ ಮಾದಕ ದ್ರವ್ಯಗಳ ಕಬಂಧ ಬಾಹುಗಳಲ್ಲಿ ಸಿಲುಕಿ ವಿಲವಿಲನ ಒದ್ದಾಡುತ್ತಿರುವ ದಾರುಣವಾದ ದೃಶ್ಯ ಇವತ್ತು ನಮಗೆ ಕಾಣುತ್ತಾ ಇದೆ. ಚಿಕ್ಕ ಪುಟ್ಟ ಮಕ್ಕಳ ಜೇಬುಗಳಲ್ಲಿ, ಕ್ಯಾಂಪಸ್ ತರುಣಿಯರಗಳ ಕೈಗಳಲ್ಲಿ, ಮೆಡಿಕಲ್ ಸ್ಟೂಡೆಂಟ್ಸ್ಗಳಲ್ಲಿ ಮಾತ್ರವಲ್ಲ ಅಧ್ಯಾಪಕರಲ್ಲೂ ಕೂಡ ಮಾದಕ ದ್ರವ್ಯಗಳು ಪತ್ತೆಯಾಗುತ್ತಿರುವುದು ಭವಿಷ್ಯದ ಈ ನಾಡಿನ ಬಗ್ಗೆ ನಮಗೆ ಗಂಭೀರವಾಗಿ ಚಿಂತಿಸುವಂತೆ ಮಾಡಿದೆ. ಮನುಷ್ಯ ಕುಲವನ್ನು ನಾಶ ಮಾಡುತ್ತಿರುವ, ಹಲವಾರು ರಾಷ್ಟ್ರಗಳನ್ನು ನಾಶ ಮಾಡಿರುವ ಈ ಮಾದಕ ದ್ರವ್ಯಗಳು ನಮಗೆ ದೊಡ್ಡ ಬೆದರಿಕೆಯ ಬೆಂಬೆಯಾಗಿದೆ. ಇದರ ವಿರುದ್ಧ ನಿರಂತರವಾಗಿ ಸಮರ ಸಾರಬೇಕು. ಜನಪ್ರತಿನಿಧಿಗಳು, ಈ ನಾಡಿನ ಅಧಿಕಾರಿಗಳು, ಈ ನಾಡಿನ ಸಕಲ ಸಂಘಟನೆಗಳು ಎಲ್ಲರೂ ಕೂಡ ಇದರ ವಿರುದ್ಧ ಶಬ್ದವೆತ್ತುವುದು ಖಂಡಿತವಾಗಿಯೂ ಅನಿವಾರ್ಯವಾಗಿರುವ ಕಾಲದಲ್ಲಾಗಿದೆ ನಾವಿರುವುದು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ದೀರ್ಘ ದೃಷ್ಟಿ ಇರುವ ನಾಯಕ. ಆದ್ದರಿಂದ 1400 ವರ್ಷಗಳ ಹಿಂದೆ ಇದರ ವಿರುದ್ಧ ನಿರಂತರವಾಗಿ ಸಮರವನ್ನು ಸಾರುತ್ತಾ ಅರೇಬಿಯಾದ ಮಣ್ಣಿನಿಂದ ಮಧ್ಯದ ಪ್ರತಿಯೊಂದು ಇಂಚಿಂಚು ಬಿಂದುವನ್ನು ಕೂಡ ಬೇರ್ಪಡಿಸುವ ಮೂಲಕ ಅವರ ಸಂದೇಶಗಳು ಪ್ರಭಾವ ಬೀರಿತು ಎಂದು ನಾವು ಚರಿತ್ರೆಯಲ್ಲಿ ಕಾಣುತ್ತಿದ್ದೇವೆ. ಇವತ್ತು ಸ್ತ್ರೀ ಸ್ವಾತಂತ್ರ್ಯದ ಕೂಗು ಅಬ್ಬರಿಸುತ್ತಿರುವ ಕಾಲ, ಮಹಿಳಾ ಸ್ವಾತಂತ್ರ್ಯದ ಕೂಗು ಎಲ್ಲಾ ಕಡೆಯಲ್ಲಿ ಕೇಳುತ್ತಿರುವ ಕಾಲ, ಹೆಣ್ಣಿಗೆ ಸ್ವತಂತ್ರ ಬೇಕು ಎಂದು ಹೇಳುತ್ತಿರುವಾಗಲೇ ಜಾಗತಿಕ ಮಟ್ಟದಲ್ಲಿ ಹೆಣ್ಣು ಶೋಷಣೆಗೆ ಒಳಗಾಗುತ್ತಿರುವುದು ನಾವು ಎಲ್ಲ ಕಡೆಗಳಲ್ಲಿ ಕೂಡ ಕಾಣುತ್ತಿದ್ದೇವೆ. ಆದರೆ 6ನೇ ಶತಮಾನ ಹುಟ್ಟಿದ್ದು ಹೆಣ್ಣೆಂದರಿತರೆ ಜೀವಂತವಾಗಿ ದಫನ ಮಾಡುತ್ತಿದ್ದ ಕಾಲವಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಹೆಣ್ಣು ಅಪಮಾನವಲ್ಲ, ಹೆಣ್ಣು ಅಭಿಮಾನವಾಗಿದ್ದಾಳೆ, ಹೆಣ್ಣು ಮಣ್ಣಾಗಬೇಕಾದವಳಲ್ಲ, ಅವಳು ಸಮಾಜದ ಕಣ್ಣಾಗಿದ್ದಾಳೆ, ಈ ಜಗತ್ತಿನ ಮಾತೆಯಾಗಿದ್ದಾಳೆ ಎಂದು ಹೇಳುವ ಮೂಲಕ ಹೆಣ್ಮಕ್ಕಳಿಗೆ ಎಲ್ಲಾ ರೀತಿಯ ಸ್ವತಂತ್ರಗಳನ್ನು, ಸ್ಥಾನಮಾನಗಳನ್ನು ಕೊಟ್ಟು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗೌರವಿಸಿದ್ದು, ರೆಸ್ಪೆಕ್ಟ್ ಕೊಟ್ಟದ್ದು ನಾವು ಚರಿತ್ರೆಯಲ್ಲಿ ಕಂಡವರು. ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವೆಂದು ಕರೆಯಲ್ಪಡುವ ಬ್ರಿಟನ್ನಲ್ಲೂ ಕೂಡ 1922 ತನಕ 1922 ತನಕ ತಂದೆಯ ಸೊತ್ತಿನಲ್ಲಿ ಹೆಣ್ಣಿಗೆ ಯಾವುದೇ ಒಂದು ಅವಕಾಶವಿರಲಿಲ್ಲ. ಆದರೆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1400 ವರ್ಷಗಳ ಹಿಂದೆ ಹೆಣ್ಣಿಗೆ ಎಲ್ಲಾ ಸ್ಥಾನಮಾನಗಳನ್ನು ಕೊಡುವ ಮೂಲಕ ಈ ನಾಡಿನಲ್ಲಿ ಅದ್ವಿತೀಯ ನಾಯಕರಾಗಿ ನಿಲ್ಲುವುದು ನಾವು ನೋಡುತ್ತಿದ್ದೇವೆ. ಈ ರೀತಿ
ಸಕಲಮಾನ ವಿಷಯಗಳಲ್ಲೂ ಕೂಡ ಜಗತ್ತಿಗೆ ಪರಿಹಾರವನ್ನು ಘೋಷಿಸಿದ ವಿಶ್ವಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕಲಿಯಲು, ಅವರ ಬಗ್ಗೆ ಅರಿಯಲು, ಅವರ ಬಗ್ಗೆ ತಿಳಿಯಲು ಈ ಪವಿತ್ರವಾದ ತಿಂಗಳು ಕಾರಣವಾಗಲಿ ಎಂದು ಮಾತ್ರ ಹೇಳುತ್ತಾ, ಸುನ್ನಿ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸಂಘಟಿಸಿರುವ ಈ ಐತಿಹಾಸಿಕವಾದ ರ್ಯಾಲಿಗೆ ಎಲ್ಲಾ ರೀತಿಯ ಶುಭ ಹಾರೈಕೆಗಳನ್ನು ಮಾಡುತ್ತಾ ಮಾತುಗಳಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ.